ಅಯ್ಯಪ್ಪ ಅಯ್ಯೋ ಏನ್ ಹೇಳ್ತಿದ್ಯಕ್ಕ? ಈ ಜ್ಯೂಸಲ್ಲಿ ವಿಷ ಇದೆಯಾ? ಇದೆ ಅಂತ ನೈನಿ ಹೇಳಿದ್ಲಲ್ಲ, ಮತ್ತ್ಯಾಕ್ ನೀನು ಆಶ್ಚರ್ಯ ಪಡ್ತಿದ್ಯಾ? ಅದಕ್ಕೆ ಏನಿದು? ಎಲ್ರೂ ಕುಡಿಯೋದಕ್ಕೆ ಅಂತ ಜ್ಯೂಸ್ ತಂದಿದ್ದೀರಾ? ನೈನಿ ಕುಡಿಯೋ ಜ್ಯೂಸಲ್ಲಿ ವಿಷ ಇದೆ ಅಂತಂದ್ರೆ ಯಾಕೇನು ಮಾತಾಡ್ತಿಲ್ಲ? ಏನ್ ಮಾತಾಡ್ತಿದ್ಯಾ ವಿಶಾಲ್? ವಿಷ ಮಿಕ್ಸ್ ಮಾಡಿರೋದು ಹಾಸಿನಿನೇ ಅಲ್ವಾ? ನಾನಾ? ಏನ್ ಮಾತಾಡ್ತಿದ್ದೀರಾ ಅತ್ತೆ? ಏಯ್, ನೀನಿಲ್ಲ ಅಂತಂದ್ರೆ ಮಾವ್ ಮಿಕ್ಸ್ ಮಾಡಿರ್ತಾರನ ವಿಷಾನ? ಏನೋ ಬೆರೆಸಿರ್ಬೋದು ನಿಮ್ಮಮ್ಮ. ಏನ್ ಮಾಡ್ತಾ ಇದ್ದೀರಾ? ನಾನ್ ಹೊಡೆದ್ರೆ ಯಾಕೆ ಹೊಡೆದ್ರಿ ಅಂತ ತಿರುಗಿ ಕೇಳಲ್ಲ ಅಂದ್ರೆ ಹಾಸಿನಿ ದಬಾಯಿಸೋದನ್ನ ನಿಲ್ಸಿ ತಪ್ಪನ ಒಪ್ಕೊಂಡಿದ್ದಾಳೆ ಅಂತ ಅರ್ಥ ನೈನಿ. ಅಂದ್ರೆ ಹಾಸಿನಿ ಅಕ್ಕನೇ ಅದಕ್ಕೆ ಹಾಗೆ ಮಾಡಲ್ಲ. ಹೀಗಂತೀರಾ ಅಂತಾನೆ ನಾನ್ ಡೌಟಲ್ಲಿ ಹಾಸಿನಿನ ಫಾಲೋ ಮಾಡಿದ್ದೆ. ನಮ್ಮೆಲ್ರಿಗೂ ಯಾವಾಗ ನಯನಿಗೆ ಅಪಾಯ ಆಗೋದಿಕ್ಕೆ ಹಾಸಿನಿನೇ ಕಾರಣ ಅಂತ ವಿಶಾಲಾಕ್ಷಿ ಕೊಟ್ಟಿದ್ದ ಪುಸ್ತಕದಲ್ಲಿ ಬರ್ದಿದೆ ಅಂತ ಗೊತ್ತಾಯ್ತು. ಆವಾಗಿಂದ ನಾನ್ ಅವಳ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ. ಈ ವಿಷ ಬೆರೆಸಿರೋ ಜ್ಯೂಸ್ನ ನೈನಿಗೆ ಕೊಡ್ಬೇಕು. ಇಲ್ ನೋಡು ಸಾಕ್ಷಿ. ಹಲೋ ಹಾಸಿನಿ ಅಕ್ಕ, ನಿನ್ ಕತೆನ ಚೆನ್ನಾಗಿ ಹೇಳ್ತೀಯ. ಒಂದ್ ವೇಳೆ ನಮ್ಮ ಅಕ್ಕ ಏನಾದ್ರು ಆ ವಿಷ ಕುಡ್ದಿದ್ರೆ ಇಷ್ಟೊತ್ಗಾಗ್ಲೇ ಪ್ರಾಣ ಹೊಟ್ಟೋಗ್ತಿತ್ತಲ್ಲಕ್ಕ. ಕುಡಿಲಿಲ್ಲ ಅಲ್ವಾ? ಮಾವ ಗ್ಲಾಸನ್ ಕೈಗೆ ತಗೊಂಡಾಗ್ಲಿ, ಎಲ್ಲರೂ ಕಿರ್ಚಿದಾಗ್ಲಿ ಅದರಲ್ಲಿ ವಿಷ ಇದೆ ಅಂತ ಮೊದ್ಲೇ ಯಾಕೆ ಹೇಳಿಲ್ಲ ಅದ್ಗೆ? ನೈನಿಗ್ ಡೌಟ್ ಬಂದಿದೆ ಅಂತಂದ್ರೆ ಅವಳ ಅಪಾಯನ ಗ್ರಹಿಸ್ತಾಳೆ ಅಂತ. ತಿಲೋತ್ತಮ ಅತ್ತೆ, ವಿಶಾಲಾಕ್ಷಿ ಅದ್ರಲ್ಲಿ ವಿಷ ಇದೆ ಅಂತ ಅವರಿಬ್ರು ಹೇಗ್ ಹೇಳಿದ್ರು ಅಂತ ಶಾಕ್ ಅಲ್ಲಿ ನಿಂತ್ಕೊಂಡ್ಬಿಟ್ಟೆ ನಾನು. ಪ್ರಯೋಗ ಪರೀಕ್ಷೆ ಎಲ್ಲ ಮಾಡೋದಕ್ಕೆ ಇದು ಕರೆಕ್ಟ್ ಪದ್ಧತಿ ಅಲ್ಲ ಅದಕ್ಕೆ. ನಿಜಾನೇ ವಿಶಾಲ್, ಆದ್ರೆ ನನಗೆ ಬೇರೆ ದಾರಿ ಹೊಳಿಲಿಲ್ಲ. ಅಂದ್ರೆ ಇವಾಗ ಹಾಸಿನಿ ತಪ್ಪೇನಿಲ್ಲ ಅಂತಿದ್ದೀರಾ? ಅದೇ ಮಾಮ್ ಏನಾದ್ರು ಮಾಡಿದ್ರೆ ಜಗಳ ಮಾಡಕ್ ಬಿಡ್ತಿದ್ರಿ ಅಲ್ವಾ? ಪ್ರತಿ ಸಲ ನನ್ನನ್ ಯಾಕೋ ಇದ್ರಲ್ಲಿ ಎಳಿತೀಯಾ? ಪಬ್ಲಿಸಿಟಿಗೋಸ್ಕರ ಮಾಮ್. ನಿನ್ ತಲೆ. ನಿನಗ್ ಬೇಜಾರಾಗಿದ್ರೆ ಸಾರಿ ನೈನಿ. ಪರವಾಗಿಲ್ಲ ಅಕ್ಕ, ನೀನ್ ಮಾಡಿರೋ ಕೆಲ್ಸದಿಂದ ನನಗೆ ಗಂಡಾಂತರ ಬರೋದಿಲ್ವೇನೋ ಅನ್ನೋ ನಂಬಿಕೆ ಸ್ವಲ್ಪ ಜಾಸ್ತಿ ಆಗಿದೆ. ಆ ವಿಷಯ ತಂಗಿವನ್ ಬಾಯಿಂದ ಬರ್ಬೇಕಮ್ಮ. ಏನ್ ಹೇಳ್ತೀಯ ಮಾಯಾವಿ ಹುಡ್ಗಿ? ಈ ಟ್ವಿಸ್ಟ್ ನ ನೀನು ಊಹೆ ಮಾಡಿರ್ಲಿಲ್ಲ ಅನ್ಸುತ್ತೆ. ಇದೇನೆಲ್ಲ ಆದ್ರೆ ಅಮ್ಮನ ಜೀವನದಲ್ಲಿ ಊಹಿಸ್ತಿರೋ ಅಂತ ಬದಲಾವಣೆ ಬರ್ತಾ ಇದೆ. ಅದನ್ನ ಹೇಗ್ ತಿಳ್ಕೊತೀರೋ ಮತ್ತೆ?
ಊಹೆನೆ ಮಾಡಕ್ಕಾಗ್ತಿರೋ ಬದಲಾವಣೆನಾ? ಏನಾಗಿರ್ಬೇಕದು? ಅಯ್ಯೋ ಅಯ್ಯೋ ಅಯ್ಯೋ, ಹಾಸಿನಿ ಅಕ್ಕ ಎಂತ ಕೆಲ್ಸ ಮಾಡಿದ್ರು ಅಂತ ನೋಡಿದ್ರ ಚಿಕ್ಕ ಯಜಮಾನ್ರೆ? ಪೇಪರ್ ಅಲ್ಲಿ ಹಾಕಿದ್ರೆ ಟಿವಿಲ್ ಬಂದಿತ್ತ? ಕಣ್ಣೆದುರುಗಡೆನೆ ನಡೀತಲ್ವಾ? ಜ್ಯೂಸಿಗೆ ವಿಷ ಹಾಕಿದ್ರು. ಅಲ್ಲಿ ನಾನು ಕೂಡ ಇದ್ದೆ ಅಲ್ವಾ? ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡ್ಬೇಕಾ? ನಮ್ಮ ಅಕ್ಕಂಗೆ ಅದೇ ಗ್ಲಾಸ್ ತಗೊಂಡು ಪದೇ ಪದೇ ಹೇಳಿದಿಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಆ ಗ್ಲಾಸ್ನ ಬೇರೆಯವ್ರು ತಗೊಂಡು ಪ್ರಾಣ ಕಳ್ಕೊಂಡಿರೋರು. ಹಣೆಯಲ್ಲಿ ಬರ್ದಿದ್ರೆ ಯಾರೇ ಆದ್ರೂ ಅವ್ರ ಪ್ರಾಣನ ಬಿಡ್ಲೇಬೇಕು. ಸಿಂಪಲ್. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ನೀವ್ ಹೇಳ್ದಷ್ಟು ಸುಲಭವಾಗಿ ಪ್ರಾಣ ಹೋಗ್ತಿತ್ತು ಗೊತ್ತಾ? ಏಯ್, ಯಾಕೆ ಅದೇ ವಿಷಯನ ರಿಪೀಟ್ ಮಾಡ್ತಾ ಇದ್ಯಾ? ಆದ್ರೂ ಹಾಸಿನಿ ಅತ್ತಿಗೆಗೆ ಅಷ್ಟು ಸ್ಟ್ರಾಂಗ್ ಆಗಿರೋ ವಿಷಯ ಎಲ್ಲಿಂದ ಸಿಗುತ್ತೆ? ಅಬ್ಬಬ್ಬಾ ಅಂದ್ರೆ ಇಲಿ ಔಷಧಿ ಆಗಿರ್ಬೋದೇನೋ. ಅದು ಕೂಡ ಅಪಾಯನೇ ಅಲ್ವಾ? ನೀವೇ ಹೇಳ್ತಾ ಇರ್ತೀರಾ ನಾನ್ ಹಾಕೊಳ್ಳೋ ಪರ್ಫ್ಯೂಮ್ ಕೂಡ ಪಾಯ್ಸನ್ ಅಂತ. ನೀನ್ ಶೋಕಿ ನೋಡಿದ್ರೆ ಶಾಕ್ ಅಲ್ಲಿ ಎದೆ ಒಡೆದೋಗುತ್ತೆ. ಅದಕ್ಕಿಂತ ಗೌರವಾದ ಇನ್ನೇನಿದೆ? ಅದೇ ಹೇಳ್ತಿರೋದು, ನನ್ನನ್ನು ನೀವು ವಿಷ ಪ್ರಯೋಗ ಮಾಡಿರೋ ಹಾಸಿನಿ ಅಕ್ಕಂಗೆ ಯಾಕೇನೋ ಹೇಳ್ತಿಲ್ಲ ಅಂತ. ಅದ್ಕೇನ್ ಬೈದ್ರೆ ಪಾಪ ಬರುತ್ತೆ ಕಣೆ. ಪಾಪ ಅವರು ಒಳ್ಳೆಯವರು. ನನಗ್ ನೀವ್ ಅರ್ಥನೇ ಆಗಲ್ಲ ರೀ. ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನನ್ನನ್ ಮಾತ್ರ ರಾಕ್ಷಸಿ ತರ ನೋಡ್ತೀರಾ. ಪ್ರಾಣ ತೆಗೆಕ್ ನೋಡಿದ ಅದ್ಕೇನ್ ಮಾತ್ರ ಪಾಪದವರು ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತೀರಾ.